ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋದಿದ್ದಿಲ್ಲ, ಬಟ್ ಕಮೆಂಟಲ್ಲಿ ಮ್ಯಾಮ್ ವಿಡಿಯೋ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು. ಸೊ ಕ್ವಿಕ್ ವಿಡಿಯೋ ಅಂತ ಒಂದು ತೊಗೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬೇರೆ ಚಾನಲ್ಸ್ ಕೂಡ ಇದೆ ಡಿಯೋ, ಸೊ ಅಲ್ಲಿ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಸೊ ಟೈಮ್ ಸಾಕಾಗಲ್ಲ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ವರ್ಕ್ಸ್. ಸೊ ಸ್ಟಿಲ್ ಓಕೆ, ನಾನು ನಿಮ್ಮ ರಿಕ್ವೆಸ್ಟ್ಗೋಸ್ಕರ ಒಂದು ಎಸ್ ಆರ್ ನೋ ರೀಡಿಂಗ್ ತಂದಿದ್ದೀನಿ ಇವತ್ತು. ಸೊ ಇಲ್ಲಿನ ಒಂದು ರೀಡಿಂಗ್ ಇವತ್ತೇನೂ ಇರಲ್ಲ, ಸಿಂಪಲ್ ಎಸ್ ಆರ್ ನೋ ಇರುತ್ತೆ. ಬಟ್ ಒಂದೇ ಕ್ವೆಶನ್ ತೊಗೊಂಡ್ರೆ ಸ್ಟ್ರಾಂಗ್ ಇರುತ್ತೆ ಅಂತೀನಿ, ಬಿಕಾಸ್ ನಾನು ಆಪ್ಷನ್ಸ್ ವೈಸ್ ನಿಮಗೆ ಇಲ್ಲಿ 2 ಸ್ಟೋನ್ಸ್ ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಬ್ಲ್ಯಾಕ್ ಟರ್ಮಿನಲ್, ಇಲ್ಲ ಬ್ಲ್ಯಾಕ್ ಸ್ಟೋನ್ ಅಂತ ತೊಗೊಳ್ಳಿ, ದಿಸ್ ಈಸ್ ಪರ್ಪಲ್ ಸ್ಟೋನ್ ಅಂತ ತೊಗೊಳ್ಳಿ. ಇವೆರಡರಲ್ಲಿ ಯಾವುದಾದ್ರೂ ಒಂದೇ ಅಟ್ರ್ಯಾಕ್ಟ್ ಆಗ್ತಿರೋದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಆ ಒಂದೇ ರೀಡಿಂಗ್ ನೋಡ್ಕೊಳ್ಳಿ. ಆ ಒಂದು ಪ್ರಶ್ನೆ ಮಾತ್ರ ಸ್ಟ್ರಾಂಗ್ ಆಗಿ ಯಾವುದಾದ್ರೂ ಎಸ್ ಆರ್ ನೋ ಕ್ವೆಶನ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಆನ್ಸರ್ ಹೇಳೋಕ್ಕೆ ಅಂತ ಹೇಳ್ತೇನೆ. ಓಕೆ, ಸೊ ದಿಸ್ ಈಸ್ ಫೈಲ್ ನಂಬರ್ 1 ಅಥವಾ ದಿಸ್ ಈಸ್ ದ 1 ಅಂದರೆ ಆಪ್ಷನ್ ನಂಬರ್ 1, ದಿಸ್ ಈಸ್ ಆಪ್ಷನ್ ನಂಬರ್ 2. ಸೊ ಬ್ಲ್ಯಾಕ್ ಕಲರ್, ಪರ್ಪಲ್ ಕಲರ್ ಯಾವ್ದು ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಡೆಫಿನೆಟ್ಲಿ ಚೂಸ್ ಮಾಡ್ಕೊಳ್ಳಿ. ಒಂದೇ ಪ್ರಶ್ನೆ ಇಟ್ಕೊಳ್ಳಿ ಅಂತ ಇದ್ದೀನಿ, ಬಿಕಾಸ್ ಆಗ ನಿಮ್ಮ ರೀಡಿಂಗ್ ಜಾಸ್ತಿ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಓಕೆ, ಸಪೋಸ್ 2 ಕ್ವೆಶನ್ಸ್ ಇದೆ, ಯಾಕಂದ್ರೆ ರಿಪೀಟ್ ನೀವು ಕ್ವೆಶನ್ಸ್ ಅದನ್ನೇ ಕೇಳ್ತಾ ಇದ್ರೆ ಏನಾಗ್ಬಿಡುತ್ತೆ, ಅದು ಸಮ್ಟೈಮ್ಸ್ ರೆಸೊನೇಟ್ ಆಗಲ್ಲ ಜನರಲ್ ರೀಡಿಂಗ್ ಇರೋದ್ರಿಂದ. ಸೊ ಈ ಒಂದು ರೀಡಿಂಗಲ್ಲಿ ಒಂದೇ ಪ್ರಶ್ನೆ ಇಟ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ಟ್ರಾಂಗ್ ಕ್ವೆಶನ್ ಒಂದು ಇಟ್ಕೊಳ್ಳಿ ಸಾಕು. ಓಕೆ, ಸೊ ಐ ಥಿಂಕ್ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ನಿಮಗೆ ಬೇಕಿದ್ರೆ ನಾನು ಟೈಮ್ ಸ್ಟ್ಯಾಂಪ್ ಕೊಡ್ತೀನಿ ಇದ್ರದ್ದು ರೀಡಿಂಗ್ ಎಲ್ಲಿಂದ ಶುರು ಆಗುತ್ತೆ ಅಂತ. ಓಕೆ, ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿಸ್. ಫಸ್ಟ್ ಟ್ಯಾರೋ ಮೂಲಕ ನಾನು ನಿಮಗೆ ಎಸ್ ಆರ್ ನೋ ತಿಳಿಸ್ತೇನೆ. ಅದಾದ ನಂತರ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ ಸಹ ಪ್ರೊವೈಡ್ ಮಾಡ್ತೇನೆ. ಲೈಕ್ ನಿಮ್ಮ ಏನು ಪ್ರಶ್ನೆ ಇದೆ ಅದಕ್ಕೆ ಏನು ಏಂಜಲ್ಸ್ ಮೆಸೇಜ್ ಕೊಡಲಿದ್ದಾರೆ ಅಂತ ಹೇಳಿ. ಓಕೆ, ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ದೋಸ್ ಹೂ ಸೆಲೆಕ್ಟೆಡ್ ಬ್ಲ್ಯಾಕ್ ಸ್ಟೋನ್, what is their question, and for their question what's the answer you want to provide, what's the answer for their question. Please help me to is it yes or no, is there any other messages? Okay, bottom of the card 6 of swords ಬಂದಿದೆ and main answer ಬಂದಿದೆ 5 of swords. Okay, ಫೈನ್. ಸೊ ಕಾರ್ಡ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನನಗೆ ಅನಿಸ್ತಾ ಇದೆ ನಿಮ್ಮ ಕ್ವೆಶನ್ ಬಂದುಬಿಟ್ಟು ರಿಲೇಟೆಡ್ ಐ ಥಿಂಕ್ ಏನಾದರೂ ಲೈಕ್ ಲವ್ ಬಗ್ಗೆನೇ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಮೀನ್ಸ್ ಫಸ್ಟ್ ಥಿಂಗ್ ಈಸ್, ಆ್ಯಂಡ್ ಆಲ್ಸೋ ಕೆಲವೊಬ್ರು ಡಿವೋರ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಮ್ಯಾರೇಜ್ ಬಗ್ಗೆ, ಸೆಕೆಂಡ್ ಮ್ಯಾರೇಜ್ ಸಮಥಿಂಗ್ ಏನೋ ಈ ಥರನೇ ರಿಲೇಟೆಡ್ ಇದೆ ಅನಿಸ್ತಾ ಇದೆ. ಅಥವಾ ನಿಮ್ಮ ಹಣ, ಕೆಲವೊಬ್ರಿಗೆ ಮಾತ್ರ ಏನೋ ಹಣ ಬರೋದಿದೆ, ನೀವು ಯಾರಿಗೋ ಕೊಟ್ಟಿದ್ದೀರಾ, ಅದು ನಿಮಗೆ ಸಿಗುತ್ತಾ ರಿಟರ್ನ್ ಅಂತಲೂ ಇರ್ಬೋದು. ದೇರ್ ಇಸ್ ಸಮ್ ಎನರ್ಜೀಸ್. ಬಾಕಿ ನಿಮ್ಮ ಕ್ವೆಶನ್ ಏನಾದರೂ ಆಗಿರಲಿ, ನನಗೆ ಸ್ವಲ್ಪ ಎನರ್ಜಿ ಸಿಕ್ಕಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಸೊ ಐ ರಿಯಲಿ ವಾಂಟ್ ಟು ಟೆಲ್ ಆ್ಯಕ್ಚುಲಿ ಇಟ್ಸ್ ಅ ನೋ. ಯಾಕಂದರೆ ಇಲ್ಲಿ 5 ಆಫ್ ಸಾರ್ಟ್ಸ್ ಇದೆ. ಐ ಥಿಂಕ್ ನೀವು ಯಾರ ಬಗ್ಗೆ ಕ್ವೆಶನ್ ಕೇಳ್ತಿದ್ದೀರಾ, ಸಪೋಸ್ ಇಟ್ಸ್ ಅಬೌಟ್ ಅ ಪರ್ಸನ್ ಇದ್ದರೆ ಡೆಫಿನೆಟ್ಲಿ ಆ ಪರ್ಸನ್ ನಿಮಗೋಸ್ಕರ ಸರಿ ಇಲ್ಲ ಡಿಯರ್ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಓಕೆ, ಇಫ್ ನಿಮ್ಮ ಕ್ವೆಶನ್ ಇದೆ ಅಂದ್ಕೊಳ್ಳಿ, ನನ್ನ ಪರ್ಸನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರಾ ಯೂನಿವರ್ಸ್ ಪ್ಲೀಸ್ ಅಂತ ಹೇಳಿ ಅಂತ ಇದ್ದರೆ, ಎಲ್ಲೋ ಒಂದು ಕಡೆ ಆ ಎನರ್ಜಿ ನಾನು ಹೇಳ್ತಾ ಇದ್ದೀನಿ, ಹೌದು ನಿಮ್ಮ ಹತ್ರ ಸುಳ್ಳು ಹೇಳ್ತಿರ್ಬೋದು ಅವರು. ಸೊ ಓವರ್ ಆಲ್ ಇಲ್ಲಿನ ಒಂದು ಮೇನ್ ಕ್ವೆಶನ್ ಎಸ್ ಆರ್ ನೋ ಅಂತ ತೊಗೊಂಡ್ರೆ ನೋ ಆನ್ಸರ್ ಇದೆ ನನಗಿಲ್ಲಿ. ಸೊ ನಿಮ್ಮ ಏನು ಪ್ರಶ್ನೆ ಇದೆ, ಸಪೋಸ್ ಆ ಪರ್ಸನ್ ಬಗ್ಗೆ ಇದ್ದರೆ ಆ ಪರ್ಸನ್ ಬಗ್ಗೆನೇ ನಾನು ಡೀಟೇಲಾಗಿ ಹೇಳ್ತಿದ್ದೀನಿ. ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಕೆಲಸದ ಬಗ್ಗೆ ಇದೆ, ನೀವು ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ ಆ ಥರ ಇದ್ರೂ ಡೆಫಿನೆಟ್ಲಿ ಏನಾದರೂ ಇರಲಿ, ದೇರ್ ಈಸ್ ಅ ಸಮ್ ನೆಗೆಟಿವ್ ಎನರ್ಜಿ. ಓಕೆ, ಆಲ್ಸೋ ನನಗೆ ಅನಿಸ್ತಾ ಇದೆ ಮೇ ಬಿ ವಿತ್ ದಿಸ್ ಕಾರ್ಡ್ 6 ಆಫ್ ಸಾರ್ಟ್ಸ್ ಬಾಟಮ್ ಆಫ್ ದ ಕಾರ್ಡ್ ಬಂದಿರೋದ್ರಿಂದ ಅವರು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ಅಥವಾ ಆ ಒಂದು ವರ್ಕ್ ನಿಮ್ಮಿಂದ ಆಲ್ರೆಡಿ ತುಂಬ ದೂರ ಹೋಗಿಬಿಟ್ಟಿದೆ. ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ. ಸೊ ಅವರು ಮತ್ತೆ ಬರೋ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಆಮೇಲೆ ಸ್ವಾರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ ಆಗಿದೆ ಅನಿಸಿದೆ. ಆಮೇಲೆ ನೀವು ಎಷ್ಟು ಹತ್ತಿದ್ದೀರಾ, ಮೇ ಬಿ ಟಿಯರ್ಸ್ ಇದೆ ಇಲ್ಲಿ ತುಂಬ ಜನದ್ದು. ಮೇ ಬಿ ನಿಮಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಇಟ್ಸ್ ಲೈಕ್ ಅವ್ರ ಪಾಸ್ಟ್ ಎಲ್ಲ ಕಂಪ್ಲೀಟಾಗಿ ಗೊತ್ತಿದೆ ನಿಮಗೆ, ಆದ್ರೂ ನೀವು ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಅದೇ ನಿಮ್ಮಿಂದ ಮಿಸ್ಟೇಕ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಓವರ್ ಆಲ್ ಫಸ್ಟ್ ಯಾರು ಚೂಸ್ ಮಾಡಿದ್ದೀರಾ ಬ್ಲ್ಯಾಕ್ ಸ್ಟೋನ್, ನಿಮಗೋಸ್ಕರ ನನಗೆ ಆನ್ಸರ್ ಈ ಒಂದು ರೀಡಿಂಗಲ್ಲಿ ನೋ ಅಂತ ಬಂದಿದೆ. ಆ್ಯಂಡ್ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ನಿಮ್ಗೆ ಒಳ್ಳೇದೋಸ್ಕರ ಆಗಿದೆ ಅನಿಸ್ತಾ ಇದೆ. ನಿಮ್ಮ ಜೊತೆ ಮತ್ತು ಮುಂದೆ ಏನು ತಪ್ಪಾಗಬಾರ್ದು ಅಂಥೇಳಿ ಈ ಒಂದು ಟೈಮ್ ತಪ್ಪಾಗಿರ್ಬೋದು, ಅಥವಾ ನಿಮಗೊಂದು ಲೆಸನ್ ಥರ ಸಿಕ್ಕಿದೆ ಇದು ಅಂತಲೂ ಅನಿಸ್ತಾ ಇದೆ. ನೋಡೋಣ ನಿಮಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಅಂತ ನಾನು ನೋಡ್ತೇನೆ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್
those who choose black stone. ಓಕೆ, ಸೊ ಮೆಸೇಜ್ ಇಸ್ ಟ್ರಸ್ಟ್ ಅಂತ ಬಂದಿದೆ. ಓಕೆ, ಮೆಸೇಜ್ ಟ್ರಸ್ಟ್ ಬಂದಿದೆ. ಆಲ್ಸೋ ಬಾಟಮ್ ಆಫ್ ದ ಕಾರ್ಡ್ ಸಕ್ಸಸ್ ಬಂದಿದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ನೀವು ಐ ಥಿಂಕ್ ನಿಮ್ಮ ಜೊತೆ ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಅದನ್ನು ನೀವು ಬಿಲೀವ್ ಮಾಡ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ, ಟ್ರಸ್ಟ್ ಇಶ್ಯೂಸ್ ಇದೆ ಇಲ್ಲಿ. ಓಕೆ, ಇನ್ಫ್ಯಾಕ್ಟ್ ನನಗೆ ಇದನ್ನು ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಲೈಕ್ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಒಂಥರ ಬೇರೆಯೇ ಫೀಲಿಂಗ್ ಇದೆ. ಲೈಕ್ ಓಕೆ, ಹೀ ಈಸ್ ಎ ಗುಡ್ ಅಂತ ನಿಮಗೆ ಅನಿಸ್ತಿರ್ಬೋದು, ಅಥವಾ ದೇರ್ ಇಸ್ ಸಮಥಿಂಗ್ ಎಲ್ಸ್ ಅನಿಸ್ತಾ ಇದೆ. ಬಟ್ ನೀವೀಗ ಟ್ರಸ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಈ ರೀಡಿಂಗ್, ಈ ಒಂದು ಏಂಜಲ್ ಮೆಸೇಜ್ ಈ ಒಂದು ರೀಡಿಂಗ್ ಜೊತೆ ಲಿಂಕ್ ಇದೆ. ಅಂದರೆ ನಾನು ಲಿಂಕ್ ಮಾಡಿ ರೀಡಿಂಗ್ ಮಾಡ್ತಿರೋದು. ಈ ಕ್ವೆಶನ್ ನಿಮಗೆ ಏನಿದೆ, ಆನ್ಸರ್ ಏನು ಬಂದಿರುತ್ತೆ, ಆ ಒಂದು ಆನ್ಸರ್ ರಿಲೇಟೆಡ್ ಏನು ಮೆಸೇಜ್ ಬಂದಿದೆ ಅಂತ. ಸೊ ಟ್ರಸ್ಟ್ ಯಾವಾಗ ಬರುತ್ತೆ ಅಂದರೆ ಇಂಥ ಒಂದು ಸಿಚುವೇಶನ್ಗಳಲ್ಲಿ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ಈ ಸಿಚುವೇಶನ್ಗೆ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು, ನೀವು ಟ್ರಸ್ಟ್ ಮಾಡಬೇಕು. ನಿಮ್ಮ ಜೊತೆ ಆಗ್ತಿರೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ, ಡೋಂಟ್ ವರಿ. ನಿಮ್ಮ ಲೈಫಲ್ಲಿ ನೀವು ಇಲ್ಲಿದ್ದರೆ ನೀವು ಎಂದೂ ಸಕ್ಸಸ್ ಪಡೆಯೋದಿಲ್ಲ ಮೇ ಬಿ. ಹಾಗಾಗಿ ನಿಮ್ಮ ಜೊತೆ ಏನೋ ಒಂದು ತಪ್ಪು ನಡೆದಿದೆ, ಮೇ ಬಿ ನಿಮ್ಮ ಆನ್ಸರ್ ಕೂಡ ಅದಕ್ಕೆ ನೋ ಅಂತ ಬಂದಿದೆ. ಸೊ ಟ್ರಸ್ಟ್ ಮಾಡಿ, ನೀವು ಏಂಜಲ್ಸ್ ಮೇಲೆ ಟ್ರಸ್ಟ್ ಮಾಡಿ ಆ್ಯಂಡ್ ಯೂನಿವರ್ಸ್ ಮೇಲೆ ಟ್ರಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಮೇಲೆ ನೀವು ಟ್ರಸ್ಟ್ ಮಾಡಿ. ನಿಮ್ಮ ಲೈಫ್ ಸ್ಪಾಯ್ಲ್ ಆಗಿಲ್ಲ, ನಿಮ್ಮ ಲೈಫ್ ಸೇವ್ ಆಗಿದೆ. ಈ ಥರ ಒಂದು ಪಾಸಿಟಿವ್ ವೇಲಿ ಟ್ರಸ್ಟ್ ಮಾಡಿಬಿಟ್ಟು ಮೂವ್ ಆನ್ ಆಗಿ ಲೈಫಿಂದ ಅಂತಲೂ ನಿಮಗೆ ಈ ಮೆಸೇಜ್ ಬಂದಿರುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಫಾರ್ ಬ್ಲ್ಯಾಕ್ ಸ್ಟೋನ್. ಯಾರು ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಈ ರೀಡಿಂಗ್ ಇತ್ತು. ನಿಮ್ಮ ಜೊತೆ ನಿಜವಾಗ್ಲೂ ರೆಸನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ವರಿ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್. ಹಾಯ್ ಗೈಸ್, ಸೊ ಈಗ ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಅಮೆಥಿಸ್ಟ್, ಅಂದರೆ ಪರ್ಪಲ್ ಕಲರ್ ಯಾರು ಚೂಸ್ ಮಾಡಿದ್ದೀರಾ ಸ್ಟೋನ್ನ ಅವ್ರಿಗೋಸ್ಕರ. ಫಸ್ಟ್ ಟ್ಯಾರೋ ಮೂಲಕ ನಾನು ನೋಡ್ತೇನೆ, ದೆನ್ ನಿಮ್ಗೊಂದು ಏಂಜಲ್ ಮೆಸೇಜ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ನಿಮ್ಮ ಪ್ರಶ್ನೆ ರಿಲೇಟೆಡೇ ಏಂಜಲ್ ಮೆಸೇಜ್ ಸಹ ಬಂದಿರುತ್ತೆ. ಓಕೆ, ಸೊ ಫಸ್ಟ್ ನಾನು ಟ್ಯಾರೋನ ಶಫಲ್ ಮಾಡ್ಕೋತೀನಿ ಆ್ಯಂಡ್ ನೋಡೋಣ ಏನು ಎನರ್ಜೀಸ್ ಇದೆ ಅಂಥೇಳಿ. ನಿಮ್ಮ ಪ್ರಶ್ನೆ ಏನಾದರೂ ಆಗಿರಲಿ, ಈಗ ನಾನು ಶಫಲಿಂಗ್ ಮಾಡೋ ಟೈಮಲ್ಲಿ ನೀವು ಪ್ರೇ ಮಾಡ್ಕೋಬಹುದು, ಲೈಕ್ ನನ್ನ ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಸಿಗಲಿ ಅಂಥೇಳಿ. ಓಕೆ, ನೋಡೋಣ. ಪ್ಲೀಸ್ ಹೆಲ್ಪ್ ಮೀ ಯೂನಿವರ್ಸ್, ಹೂ ಚೂಸ್ ಅಮೆಥಿಸ್ಟ್ ಆಫ್ ದೋಸ್ ಪ್ರಶ್ನೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ಇಲ್ಲಿ ಕಾರ್ಡ್ಸ್ ಕೂಡ ಬಂದಿದೆ. ಲೆಟ್ ಮಿ ಟೇಕ್. Okay, 4 of swords, 3 of pentacles and hermit. Okay, fine. So guys, what energy I'm getting is here like ನೋಡಿ, ನನಗೆ ಅನಿಸೋ ಮಟ್ಟಿಗೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಥವಾ ಏನು ಪ್ರಶ್ನೆ ಇದೆ ಅವರು ಈಗ ರೆಡಿ ಇಲ್ಲ ಅನಿಸ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಎಲ್ಲೋ ಒಂದು ಕಡೆ ನಿಮಗೆ ಹೋಪ್ ಕೊಡ್ಬೋದು. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ನನಗಿಲ್ಲಿ ನೈಟ್ ಆಫ್ ಕಪ್ಸ್ ಇದೆ. ಸೊ ವಿತ್ ದಿಸ್ ಕಾರ್ಡ್ಸ್, 2 ಕಾರ್ಡ್ಸಿಂದ ಸ್ವಲ್ಪ ನಾನು ನಿಮಗೆ ಹೋಪ್ ಕೊಡ್ಬೋದು. ಲೈಕ್ ಹೌದು, ಫ್ಯೂಚರಲ್ಲಿ ಡೆಫಿನೆಟ್ಲಿ ನೀವೇನು ಅನ್ಕೋತಿದ್ದೀರೋ ಆಗುತ್ತೆ. ಬಟ್ ನೀವು ಅಂದ್ಕೊಂಡಂಗೆ ಇವಾಗ ಎಮರ್ಜೆನ್ಸಿಯಾಗಿ ಆಗಬೇಕು ಅಥವಾ ಆಗಲೇಬೇಕು ಇವಾಗ ಅಂತ ನೀವು ಫೀಲ್ ಮಾಡ್ತಿದ್ರೆ ಆಗಲ್ಲ. ಈಗಿನ ಎನರ್ಜಿ ಪ್ರಕಾರ ನೋ ಅನಿಸ್ತಾ ಇದೆ ನನಗೆ. ಬಟ್ ಈ ಆನ್ಸರ್ ನಾನು ಹೇಗೆ ಹೇಳ್ತಿದ್ದೀನಿ ಅಂದರೆ ಫ್ಯೂಚರಲ್ಲಿ ಆಗೋ ಚಾನ್ಸಸ್ ಇದೆ. ಲೈಕ್ ಮೇ ಬಿ ಆಫ್ಟರ್ 3 ಇಯರ್ಸ್, ಕೆಲವೊಬ್ಬರಿಗೆ ಆಫ್ಟರ್ 11 ಮಂತ್ಸ್, ಅಂದರೆ 11 ತಿಂಗಳಾದ ನಂತರ, ಇನ್ನು ಕೆಲವೊಬ್ಬರಿಗೆ 3 ವರ್ಷ ಆದ ನಂತರ, ಇನ್ನು ಕೆಲವೊಬ್ಬರಿಗೆ ಹೂ ಇಸ್ ವೆರಿ ರಿಯಲಿ ಗುಡ್ ಲಕ್ ಮೇ ಬಿ ಫಾರ್ 1 ಮಂತ್, ಯುನೋ ಈ ಥರ ಒಂದು ಎನರ್ಜೀಸ್ ಇದೆ. ಸೊ ನನಗೆ ಅನಿಸ್ತಾ ಇರೋದು ಮೇ ಬಿ ಹೆಲ್ತ್ ಇಶ್ಯೂ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಏನೋ ಒಂದು ಈ ಥರ ಇಶ್ಯೂಸ್ ಇದೆ. ನೀವು ಏನು ಕ್ವೆಶನ್ ಕೇಳ್ತಿದ್ದೀರಾ ಅವರ ರಿಲೇಟೆಡ್ ಆಗಿರಲಿ, ಆ ಬಗ್ಗೆ ಆಗಿರಲಿ. ಆ್ಯಂಡ್ ಏನಾದರೂ ನಿಮಗೆ ಇದು ಆನ್ಸರ್ ಅರ್ಥ ಆಗ್ತಿಲ್ಲ ಅಂದರೆ ಜಸ್ಟ್ ಎಸ್ ಆರ್ ನೋ ತೊಗೋಬೇಕಂದ್ರೆ ಈಗಿನ ಎನರ್ಜಿ ಪ್ರಕಾರ ನೋ. ಯಾಕೆ ನೋ? ಬಿಕಾಸ್ ನನಗೆ ಎಲ್ಲೋ ಒಂದು ಕಡೆ 4 ಆಫ್ ಸೋರ್ಟ್ಸ್ ಏನು ಅಂತಿದೆ, ನೀವು ಕಂಟಿನ್ಯೂಸ್ ಆಗಿ ಅದ್ರ ಹಿಂದೆ ಬಿದ್ದುಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ. ನೀವು ಏನು ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಕ್ವೆಶನ್ ಏನಿದೆ ಅದರ ಹಿಂದೆ ಕಂಟಿನ್ಯೂಸ್ ಆಗಿ ಅದ್ರ ಹಿಂದೆನೇ ಇದ್ದೀರಾ. ನಿಮ್ಮ ಲೈಫ್ ಏನು, ನೀವೇನು ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರ ಅನ್ನೋ ನಿಮಗೆ ಗೊತ್ತೇ ಆಗ್ತಿಲ್ಲ, ನೀವು ಅದ್ರ ಬಗ್ಗೆ ತಿಳಿತಾ ಇಲ್ಲ ಅನಿಸ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ಯುನೋ ಐ ಆಮ್ ಗೆಟಿಂಗ್ ಒನ್ ಮೋರ್ ಎನರ್ಜಿ, ಲೈಕ್ ತುಂಬ ಜನ ಹತ್ರನೂ ಶೇರ್ ಮಾಡ್ಕೋತಾ ಇದ್ದೀರಾ ಅನಿಸ್ತಾ ಇದೆ ನಿಮ್ಮ ಮ್ಯಾಟ್ರೆಲ್ಲ. ಅಂದರೆ ನಿಮಗೆ ಒಂಥರ ಆಗಿಬಿಟ್ಟಿದೆ, ಎಲ್ಲರೂ ಮುಂದೆ ಎಷ್ಟೆಲ್ಲ ಹೇಳ್ಕೊಬಿಟ್ಟಿದ್ದೀನಿ, ಎಲ್ಲ ಗೊತ್ತಾಗ್ಬಿಟ್ಟಿದೆ, ಈ ಥರ ಫೀಲಿಂಗ್ ಇದೆ ಕೆಲವೊಬ್ಬರಿಗೆ. ಅಥವಾ ಐ ಆಮ್ ಥಿಂಕಿಂಗ್ ಲೈಕ್ ನಿಮ್ಮ ಮನೆಯಲ್ಲೆಲ್ಲ ಏನೋ ಬೇರೆ ವಾತಾವರಣ ಇದೆ, ಅದರಲ್ಲಿ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಿದೆ ಕೆಲವೊಬ್ಬರಿಗೆ ಇಲ್ಲಿ ಅನಿಸ್ತಾ ಇದೆ. ಹೆರ್ಮಿಟ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆನೇ ನೀವು ಕೇಳ್ತಾ ಇದ್ದರೆ, ಇಲ್ಲ ಏನೋ ಒಂದು ವರ್ಕ್ ಬಗ್ಗೆ ಏನೋ ಲಾಸ್ ಆಗಿದೆ ನಿಮಗೆ, ಈಗ ನೆಕ್ಸ್ಟು ಏನು ಮ್ಯಾಮ್ ಹೇಗಿರುತ್ತೆ ಅಂತ ಕೇಳಿದ್ರೆ ಆ ಒಂದು ಥಾಟ್ನ ನೀವು ಬಿಡ್ತಾ
ಇಲ್ಲ ಅನಿಸ್ತಾ ಇದೆ, ಅಂದರೆ ಏನೋ ಆಗಿದೆ ನಿಮ್ಮ ಲೈಫಲ್ಲಿ, ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಯು ಆರ್ ನಾಟ್ ಏಬಲ್ ಟು ಫರ್ಗೆಟ್ ದ್ಯಾಟ್. ಆ ಒಂದು ಎನರ್ಜಿ ಇದೆ. ಸೊ ಯು ಹ್ಯಾವ್ ಟು ಗೆಟ್ ಅಪ್. ಏನಾಗಿದೆ ಅದನ್ನು ಮರೆಯೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹರ್ಮಿಟ್ ಕಾರ್ಡ್ ಏನು ಹೇಳುತ್ತೆ, ಪ್ರಾಬ್ಲಮ್ಸ್ ಇದೆ ಅಂದರೆ ಸೊಲ್ಯೂಷನ್ ಸಹ ಇರುತ್ತೆ. ನೀವು ಸೊಲ್ಯೂಷನ್ನ ಹುಡುಕ್ತಾ ಇಲ್ಲ ಅನಿಸ್ತಾ ಇದೆ. ಬಟ್ ಓವರಾಲ್ ನನಗೆ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಇದೊಂದು ಕಾರ್ಡ್ ಪಾಸಿಟಿವ್ ಇರೋದ್ರಿಂದ ಡೆಫಿನೆಟ್ಲಿ ಸ್ವಲ್ಪ ಸ್ಲೋ ಎನರ್ಜಿ ಇದೆ. ಬಟ್ ಫ್ಯೂಚರಲ್ಲಿ, ಓಕೆ, ನಿಯರ್ ಫ್ಯೂಚರಲ್ಲಿ ನಿಮ್ಮ ಈಗಿನ ಕ್ವೆಶನ್ ಏನು ಕೇಳಿದ್ದೀರಾ ಅದು ಎಸ್ ಆಗುತ್ತೆ. ಓಕೆ, ಡೆಫಿನೆಟ್ಲಿ ಎಸ್ ಆಗುತ್ತೆ. ಬಟ್ ನೀವು ವೆಯ್ಟ್ ಮಾಡಬೇಕಾಗತ್ತೆ, ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ತಾಳ್ಮೆ ಇಡಬೇಕಾಗತ್ತೆ. ನೀವು ಎದ್ರ ಬಗ್ಗೆ ಕ್ವೆಶನ್ ಕೇಳ್ತಿದ್ದೀರಾ ಅದು ನಿಮಗೆ ತುಂಬ ಈಸಿಯಾಗಿ ಸಿಗಲ್ಲ, ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲಿ ನನಗೆ ಹಾರ್ಡ್ ವರ್ಕ್ ಕಾಣಿಸ್ತಾ ಇಲ್ಲ, ನನಗೆ ಜಸ್ಟ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಮೇ ಬಿ ನಿಮ್ಮ ಟೈಮ್ ಸಹ ವೇಸ್ಟ್ ಮಾಡ್ತಾ ಇದ್ದೀರಾ. ಆಮೇಲೆ ಮೇ ಬಿ ಇನ್ ಅ ನೆಗೆಟಿವ್ ಸ್ಟೇಟ್ ಆಫ್ ಮೈಂಡ್ ಅನಿಸ್ತಾ ಇದೆ. ಆಮೇಲೆ ಕಂಪ್ಲೀಟಾಗಿ ಕೆಲವೊಬ್ಬರು ಯೂನಿವರ್ಸ್ ಮೇಲೆ ಅಂದರೆ ಟ್ರಸ್ಟ್ ಇದೆ, ಓಕೆ, ದಟ್ ಈಸ್ ಅ ಗುಡ್ ಥಿಂಗ್. ಕಂಪ್ಲೀಟಾಗಿ ಯೂನಿವರ್ಸ್ ಮೇಲೆ ಬಿಡೋದಲ್ಲ. ರಿಲೇಷನ್ಶಿಪ್ಪಲ್ಲಿ ಮೇ ಬಿ ಈಗ ಕೆಲವೊಬ್ರಿಗೆ ನಾನು ಏಂಜಲ್ಸ್ ನಂಬರ್ ಕೊಡ್ತಾ ಇದ್ದೀನಿ, ಅಥವಾ ಬೇರೆ ಈ ಥರ ಏನೋ ನೀವು ಯೂಸ್ ಮಾಡ್ತಾ ಇದ್ದರೆ ಕಂಪ್ಲೀಟ್ ಅದ್ರ ಮೇಲೆ ಟ್ರಸ್ಟ್ ಮಾಡಿ ನಾನು ಏನೂ ಮಾಡಲ್ಲ, ಅದೆಲ್ಲ ಯೂನಿವರ್ಸ್ ಕಡೆಯಿಂದ ನಾನು ಆಗಲಿ ಅಂತ ಅಲ್ಲ. ಯು ಹ್ಯಾವ್ ಟು ನಿಮ್ಮ ಎಫರ್ಟ್ಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ನೀವು ಏಂಜಲ್ ನಂಬರ್ ಯೂಸ್ ಮಾಡ್ತಿದ್ದೀರಾ ವೆಯ್ಟ್ ಲಾಸ್ ಮಾಡೋಕ್ಕೆ. ಓಕೆ, ಸೊ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏಂಜಲ್ ನಂಬರ್ ಕೊಟ್ಟಿದ್ದೀನಿ, ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ. ನೀವು ಅದು ಬರ್ಕೋತೀರಾ, ನೀವು ಅದನ್ನು ಚಾಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಓಕೆ, ಸೊ ಅದು ನೀವು ಆ ಥರ ಮಾಡ್ತಾ ಓಕೆ, ನಾನು ಚೆನ್ನಾಗಿ ತಿಂತೀನಿ, ನಾನು ಜಾಸ್ತಿ ತಿಂತೀನಿ ಆ್ಯಂಡ್ ಇದನ್ನು ಏಂಜಲ್ಸ್ ಮೇಲೆ ಬಿಟ್ಬಿಡ್ತೀನಿ, ಅವರೇ ನನಗೆ ಸಣ್ಣ ಮಾಡಲಿ ಅಂದರೆ ಆಗಲ್ಲ. ನೀವು ಕೂಡ ನಿಮ್ಮ ಶಕ್ತಿ ತೋರಿಸ್ಬೇಕು. ಏನಂತಾರೆ, ನಿಮ್ಮ ಒಂದು ಪಾರ್ಟಿಸಿಪೇಟ್ ಇರಬೇಕಲ್ಲಿ. ಲೈಕ್ ಓಕೆ, ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ಇದು ನನಗೆ ಒಂದು ಬ್ಯಾಕ್ ಸಪೋರ್ಟ್ ಥರ ಮಾತ್ರ ಆಗಿರುತ್ತೆ. ನಾನು ಡೈಟಿಂಗ್ ಕೂಡ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಅಥವಾ ನನ್ನ ಡೇ ಲೈಫಲ್ಲಿ ನಾನು ಏನೇನು ಮಾಡಬೇಕು ಅದನ್ನು ಮಾಡಿದ್ರೆ ಮಾತ್ರ ನನಗೆ ರಿಸಲ್ಟ್ ಸಿಗುತ್ತೆ. ಸೊ ಈ ಥರ ಎಕ್ಸಾಂಪಲ್ ಏನು ಕೊಡ್ತಿದ್ದೀನಿ ಅಂದರೆ, ನಿಮ್ಮ ಏನು ಪ್ರಶ್ನೆ ಇದೆ ಅದ್ರ ರಿಲೇಟೆಡ್ ಇದೆ ಇಲ್ಲಿ, ಅದಕ್ಕೆ ನಾನು ಹೇಳಿದೆ. ಮೇ ಬಿ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಈ ಥರ ಎನರ್ಜಿ ಇದೆ. ಸೊ ಡೋಂಟ್ ಕಂಪ್ಲೀಟ್ಲಿ ಹಂಗೆ ಮಾಡಿಬಿಟ್ಟು ನೀವು ಬಿಡೋದಲ್ಲ. ಬಿಕಾಸ್ ನಿಮ್ಮ ಕಡೆಯಿಂದನೂ ಏನಾದರೂ ಎಫರ್ಟ್ಸ್ ಇದ್ರೇ ಅದು ಕಂಪ್ಲೀಟ್ ಆಗೋದು, ನೆನಪಿಟ್ಕೊಳ್ಳಿ. ಫೈನ್, ನೋಡೋಣ ಅಮೆಥಿಸ್ಟ್ ಚೂಸ್ ಮಾಡಿದವರಿಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಅಂಥೇಳಿ. ಓಕೆ, ಸೊ ದ ಮೆಸೇಜ್ 3 ಮೆಸೇಜ್ ಬಂದಿದೆ ನಿಮಗೋಸ್ಕರ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಕೂಡ ಹೇಳ್ಬಿಡ್ತೀನಿ. ಬಾಟಮ್ ಆಫ್ ದ ಕಾರ್ಡ್ ಫಾರ್ಗಿವ್ನೆಸ್ ಬಂದಿದೆ. ಓಕೆ, ನೋಡಿ ಫಾರ್ಗಿವ್ನೆಸ್ ಇದೆ. ಆ್ಯಂಡ್ ಹಿಯರ್ ಮೆಸೇಜಸ್ ಬಂದಿದೆ. ಫಸ್ಟ್ ಮೆಸೇಜ್ ಬಂದಿದೆ ದಿಸ್, ಇಟ್ಸ್ ಅಪ್ ಟು ಯು ಬಂದಿದೆ. ಓಕೆ, ಇಟ್ಸ್ ಅಪ್ ಟು ಯು ಬಂದಿದೆ. ಆ್ಯಂಡ್ ರೊಮ್ಯಾನ್ಸ್ ಬಂದಿದೆ. ಆ್ಯಂಡ್ ಇಫ್ ಯು ಬಿಲೀವ್ ಬಂದಿದೆ. ಓಕೆ, ಸೊ ಡೆಫಿನೆಟ್ಲಿ ನನಗೆ ಏನು ಅನಿಸ್ತಾ ಇದೆ ಇಲ್ಲಿ ಅಂದರೆ, ಈ ಏಂಜಲ್ಸ್ ಮೆಸೇಜಿಂದ, ಏಂಜಲ್ಸ್ ಮೆಸೇಜ್ ಸಹ ನಿಮ್ಮ ಈ ಒಂದು ಕ್ವೆಶನ್ ರಿಲೇಟೆಡೇ, ಈ ಒಂದು ಕಾರ್ಡ್ಸ್ ರಿಲೇಟೆಡೇ ನಾನು ತೊಗೊಂಡಿರೋದು ಈ ರೀಡಿಂಗಲ್ಲಿ. ಓಕೆ, ಸೊ ಟ್ರೈ ಮಾಡ್ತೀನಿ ನಿಮಗೆ ಅರ್ಥ ಮಾಡಿಸೋದಕ್ಕೆ. ಇಟ್ಸ್ ಅಪ್ ಟು ಯು ಏನಾಗಿ ಬಂದಿದೆ ಅಂದರೆ, ಐ ಥಿಂಕ್ ನಿಮ್ಮ ಲೈಫ್ ಕಂಪ್ಲೀಟ್ಲಿ ನಿಮ್ಮ ಹ್ಯಾಂಡ್ ಓವರ್ ಇದೆ, ನಿಮ್ಮ ಮೇಲೆ ಇದೆ. ನೀವು ಯಾವ ಥರ ಅದನ್ನು ತೊಗೋತೀರಾ ಆ ಥರ ನೀವು ಅದನ್ನು ಶೇಪ್ ಕೊಡಬಹುದು. ಈಗ ಟೈಮ್ ಇದೆ, ಬಟ್ ಈಗ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆ ಪಾಸಿಟಿವ್ ವೇಯಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಆ ಪಾಸಿಟಿವ್ ಥಿಂಗ್ ನಿಮ್ಮ ಲೈಫಲ್ಲಿ ನೋಡೋದಿಲ್ಲ. ಸೊ ಎವ್ರಿಥಿಂಗ್ ಈಸ್ ಅಪ್ ಟು ಯು. ಇದು ನಿಮ್ಮ ಒಂದು ಕೈಯಲ್ಲಿದೆ, ನಿಮ್ಮ ಹ್ಯಾಂಡ್ ಓವರ್ ಥರ ಮಾಡಿಬಿಟ್ಟಿದ್ದಾರೆ ಏಂಜಲ್ಸ್. ಓಕೆ, ಈವನ್ ನಿಮ್ಮ ಒಂದು ಲೈಫಲ್ಲಿ ಕೂಡ ರೊಮ್ಯಾನ್ಸ್ ಬರಲಿದೆ. ನೀವೇನಾದರೂ ಲವ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಬರುತ್ತೆ. ಬಿಕಾಸ್ ಇಲ್ಲಿ ನೋಡಿ ಬಾಟಮ್ ಆಫ್ ದ ಕಾರ್ಡ್ ಕೂಡ ನನಗೆ ರೊಮ್ಯಾನ್ಸ್ ಕಾರ್ಡೇ ಬಂದಿರೋದು. ಇದು ಕೂಡ ರೊಮ್ಯಾನ್ಸ್ ಕಾರ್ಡೇ ಹೇಳ್ತೀವಿ ನಾವು ಟ್ಯಾರೋದಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಮುಂದೆ ಅಟ್ರ್ಯಾಕ್ಟ್ ನೀವು ಆಗಬೇಕು ಅಂತ ಟ್ರೈ ಮಾಡಿದ್ರೆ ಅಟ್ರ್ಯಾಕ್ಟ್ ಕೂಡ ಆಗ್ತಾರೆ. ಅಥವಾ ನೀವು ಬೇರೆ ಏನೋ ಒಂದು ಅಪ್ರೋಚ್ ಮಾಡ್ತಿದ್ದೀರಾ ಯಾರನ್ನೋ, ಅದು ಮ್ಯಾರೇಜ್ಗೋಸ್ಕರ, ಎನಿ ರೀಸನ್ ಎಲ್ಲ ಆಗುತ್ತೆ. ಬಟ್ ಈಗ ಆಗಲ್ಲ. ನಾನು ಅದೇ ಅಂತಿದ್ದೀನಿ, ನೀವು ಕರೆಂಟ್ಲಿ ನೀವು ಈ ರೀಡಿಂಗ್ ಯಾವಾಗೂ ನೋಡಿ, ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ಯಾವತ್ತು ನೋಡ್ತಿದ್ದೀರಾ ಅಂದರೆ, ಯಾವಾಗ ನೋಡ್ತಿದ್ದೀರಾ ಅವಾಗೇ ಆ ಟೈಮಲ್ಲಿ ಅದು ನೋ ಆಗಿರುತ್ತೆ ನಿಮಗೆ. ಅದಾದ ನಂತರ ನಿಮಗೆ ಎಸ್ ಆಗುತ್ತೆ. ಸೊ ನೀವೆಲ್ಲ ಇವತ್ತು ನೋಡ್ತಿದ್ದೀರಾ ವಿಡಿಯೋ ಅಂದರೆ, ಇವಾಗಿನ ಎನರ್ಜಿ ಪ್ರಕಾರ ಅದು ನೋ ಅನಿಸ್ತಾ ಇದೆ ನನಗೆ. ನಿಯರ್ ಫ್ಯೂಚರಲ್ಲಿ ಎಸ್ ಆಗುತ್ತೆ. ನಿಯರ್ ಫ್ಯೂಚರಲ್ಲಿ ನಾನು ಟೈಮ್ ಆಲ್ರೆಡಿ ಹೇಳಿದ್ದೀನಿ ಎಷ್ಟು ತೊಗೊಳುತ್ತೆ ಅಂತ ಹೇಳಿ. ಸೊ ರೊಮ್ಯಾನ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಇಫ್ ಯು ಬಿಲೀವ್. ನೀವು ಬಿಲೀವ್ ಮಾಡಿದ್ರೆ ಮಾತ್ರ. ನಿಮ್ಗೆ ಬಿಲೀವ್ ಇಲ್ಲ ಅಂದರೆ, ನೀವು ಹೆರ್ಮಿಟ್ ಕಾರ್ಡಲ್ಲಿ ಏನು ತೋರಿಸೋದ, ನಿಮಗೆ ಕೆಲವೊಬ್ಬರಿಗೆ ಟ್ರಸ್ಟೇ ಇಲ್ಲ, ಎಲ್ಲಾದರೂ ಹೋಗಿಬಿಡೋಣ, ಬೇರೆ ಒಬ್ಬರೇ ಎಲ್ಲೋ ಬಿಡೋಣ, ನಿಮಗೆ ಸಪೋರ್ಟ್ ಬೇಕು ಅಂತ ಫೀಲ್ ಆಗ್ತಾ ಇದೆ. ಕೆಲವೊಬ್ರಿಗೆ ಮೇ ಬಿ ಏಜ್ ಕೂಡ ಆಗಿದೆ ಅನಿಸ್ತಾ ಇದೆ, ತುಂಬ ಏಜ್ ಆಗಿಬಿಟ್ಟಿದೆ ಕೆಲವೊಬ್ರಿಗೆ ಇಲ್ಲಿ. ಸೊ ಆ ಏಜ್ ಪ್ರಕಾರ ಫ್ಯಾಮಿಲಿಯಲ್ಲಿ ಕೂಡ ಪ್ರೆಷರ್ ಇದೆ, ಏನು ನೀವು ಇನ್ನೂ ಮದುವೆ ಆಗ್ತಿಲ್ಲ, ಈ ಥರ ಮೇ ಬಿ ಏನೋ ಎಫರ್ಟ್ಸ್ ಇದೆ ನಿಮ್ಮ ಲೈಫಲ್ಲಿ, ತುಂಬ ಇದೆ ಅನಿಸ್ತಾ ಇದೆ ನನಗೆ. ಬಟ್ ನಿಮ್ಮ ಒಂದು ವಿಷಯ ಏನಂದರೆ, ನೀವು ಯಾರ ಬಗ್ಗೆ ಯೋಚಿಸ್ತಿದ್ದೀರಾ, ಏನಿದೆ ನಿಮ್ಮ ನಿಮ್ಮ ಮೈಂಡಲ್ಲಿ ಅದೇ ಆಗಬೇಕು. ಅದಾಗಿಲ್ಲ ಅಂದರೆ ನನಗೇನು ಬೇಡ, ಆ ಥರ ಇದ್ದೀರಾ ನೀವು. ಸೊ ಆ ಥರ ಇರಬೇಡಿ.
ಡೆಫಿನೆಟ್ಲಿ ನೀವೇನು ಅನ್ಕೋತಿದ್ದೀರ ಅದಾಗುತ್ತೆ. ಇಟ್ಸ್ ಅಪ್ ಟು ಯು. ಅದಾಗಬೇಕು ಅಂದರೆ ನಿಮ್ಮ ಮೇಲಿದೆ. ಓಕೆ. ಆ್ಯಂಡ್ ಆಲ್ಸೋ ರೊಮ್ಯಾನ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ರೊಮ್ಯಾಂಟಿಕ್ ಲವ್ ಲೈಫ್ ನಿಮಗೆ ಸಿಗುತ್ತೆ. ಸೊ ವರಿ ಮಾಡ್ಕೋಬೇಡಿ. ಫಾರ್ಗಿವ್ನೆಸ್ ಏನಕ್ಕೆ ಬಂದಿದೆ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಯಾರಿಗೋಸ್ಕರನೂ ತುಂಬ ನೀವು ಕೋಪ ಇದ್ದರೆ ಅಥವಾ ತುಂಬ ಸಿಟ್ಟು ಇದ್ದರೆ ಯಾರ ಮೇಲಾದರೂ, ಅಥವಾ ತುಂಬ ಒಂದು ಏನಂತಾರೆ ಇವು ನನ್ನ ಲೈಫ್ನ ಹಿಂಗೆ ಮಾಡಿಬಿಟ್ಟ ಹಂಗೆ ಮಾಡಿಬಿಟ್ಟ, ಅಥವಾ ಏನೋ ಒಂದು ಮನಸ್ಸಲ್ಲಿ ತುಂಬ ಬ್ಯಾಡಾಗಿ ನೀವು ಥಿಂಕ್ ಮಾಡ್ತಾ ಇದ್ದೀರ ಅಂದರೆ ನೀವು ಅವ್ರನ್ನ ಕ್ಷಮಿಸಬೇಕಾಗುತ್ತೆ. ನಿಮ್ಮ ಹಾರ್ಟ್ ಚಕ್ರ ಹಿಂಗೆ ನೀವು ಮಾಡೋದ್ರಿಂದ ಕ್ಲೋಸ್ ಆಗಿಬಿಡುತ್ತೆ. ಸಿಟ್ಟು ಮಾಡೋದ್ರಿಂದ ಅಥವಾ ತುಂಬ ಬೇರೆಯವ್ರ ಬಗ್ಗೆ ತಪ್ಪು ಫೀಲ್ ಮಾಡೋದ್ರಿಂದ, ಅಥವಾ ಬೇರೆಯವ್ರ ಬಗ್ಗೆ ತುಂಬ ಏನೋ ಅವ್ರು ಏನಾದರೂ ಮಾಡಲಿ, ಬಟ್ ನಿಮ್ಮ ಮನಸ್ಸಲ್ಲಿ ಅವ್ರಿಗೋಸ್ಕರ ಬೇರೆ ಅವ್ರನ್ನ ನೀವು ಹೇಟ್ ಮಾಡಿ, ಬಟ್ ಅವ್ರ ಮನಸ್ಸಲ್ಲಿ ಇಟ್ಕೋಬೇಡಿ. ನೀವು ಅದನ್ನೆಲ್ಲ ಅವ್ರಿಗೆ ಸುಮ್ಮನೆ ಮಾತಾಡ್ಸೋಕ್ಕೆ ಹೋಗಬೇಡಿ, ಅವ್ರು ದೂರ ಇಡಿ ಅವರಿಂದ. ಬಟ್ ನೀವು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ತುಂಬ ಬ್ಯಾಡಾಗಿ ಮಾತಾಡೋದು ಅಥವಾ ಈ ಥರ ಏನಾದರೂ ಓಕೆ, ಏನಾದರೂ ಆ ಥರ ಎನರ್ಜಿ ಇದ್ದರೆ ಡೆಫಿನೆಟ್ಲಿ ನೀವು ಫರ್ಗಿವ್ ಮಾಡಿ, ಕ್ಷಮಿಸಬೇಕಾಗತ್ತೆ. ಆಗ ಏನಾಗುತ್ತೆ, ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಿರುತ್ತೆ. ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿದ್ದಾಗ ಡೆಫಿನೆಟ್ಲಿ ನಿಮ್ಮ ಲೈಫ್ ತುಂಬ ಪರ್ಫೆಕ್ಟ್ ವೇಲ್ ನಡೀತಾ ಇರುತ್ತೆ. ಓಕೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ರೀಡಿಂಗ್. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಈಗಿನ ಪ್ರಕಾರ ನಿಮ್ಮ ಎನರ್ಜಿ, ನಿಮ್ಮ ಕ್ವಶನ್ ಏನಾದರೂ ಆಗಿರಲಿ, ಈಗಿನ ಎನರ್ಜಿ ನೋ. ಓಕೆ. ಬಟ್ ನೀವು ನೋ ಅಂಥೇಳಿ ಹರ್ಟ್ ಆಗಬೇಡಿ. ಇದು ಫ್ಯೂಚರಲ್ಲಿ ಎಸ್ ಆಗೋ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಯು ಹ್ಯಾವ್ ಟು ವೆಯ್ಟ್. ದೆನ್ ದಿಸ್ ಏಸ್ ಆಫ್ ಪೆಂಟಿಕಲ್ಸ್ ವಿತಿನ್ 1 ಇಯರ್, ಕೆಲವೊಬ್ಬರಿಗೆ ನಾನು ಆಲ್ರೆಡಿ ಟೈಮ್ ಹೇಳಿದ್ದೀನಿ, ಆಗುತ್ತೆ, ಶೋರಾಗಿ ಆಗುತ್ತೆ ನಿಮ್ಮ ಕೆಲಸ. ಬಟ್ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಪಾಸಿಟಿವ್ ಆಗಿರಬೇಕಾಗತ್ತೆ. ಓಕೆ. ದಿಸ್ ವಾಸ್ ಆಲ್ ಅಬೌಟ್ ಯುವರ್ ರೀಡಿಂಗ್. ನಿಮ್ಮ ರೆಸನೆಂಟ್ ಆದರೆ ತಗೊಳ್ಳಿ, ಆ್ಯಂಡ್ ಇಲ್ಲ ನೀವು ವರಿ ಮಾಡ್ಕೋಬೇಡಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.